ನಮಸ್ಕಾರ ಸ್ನೇಹಿತರಿಗೆ, ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಇದೊಂದು ವಿಡಿಯೋದಲ್ಲಿ ತುಂಗಭದ್ರಾ ಜಲಾಶಯದ ಇಂದಿನ ನೀರಿನ ಮಟ್ಟ, ಒಳಹರಿವು, ಹೊರಹರಿವು ಮತ್ತು ಮುಂದಿನ ದಿನದಲ್ಲಿ ನೀರಿನ ಸ್ಥಿತಿಯ ಸಂಪೂರ್ಣ ಮಾಹಿತಿಯನ್ನು ನೋಡಿಕೊಂಡು ಬರೋಣ. ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಗರಿಷ್ಠ ನೀರಿನ ಮಟ್ಟ ನೋಡೋದಾದರೆ 1633 ಅಡಿ ನೀರನ್ನು ಹಿಡಿಯುವ ಸಾಮರ್ಥ್ಯವನ್ನು ಹೊಂದಿದೆ ತುಂಗಭದ್ರಾ ಜಲಾಶಯ. ಇವತ್ತು ನೀರಿನ ಮಟ್ಟ ಅಡಿ ನೋಡೋದಾದರೆ ಇವತ್ತಿನ ನೀರಿನ ಕೆಪಾಸಿಟಿ ಬಂದು 1603 ಅಡಿ ಮಾತ್ರ ನೀರು ಇದೆ. ಡ್ಯಾಮ್ನಲ್ಲಿ 1603 ಅಡಿ ನೀರನ್ನು ಹೊಂದಿದೆ. ಹಾಗೆ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ 105 TMC ನೀರನ್ನು ಸಂಗ್ರಹಣೆ ಮಾಡುವ ಸಾಮರ್ಥ್ಯ ಈ ಜಲಾಶಯಕ್ಕೆ ಇದೆ. ಇಂದು ನೀರಿನ ಸಂಗ್ರಹ ನೋಡುವುದಾದರೆ TMCಯಲ್ಲಿ 25.99 TMC ನೀರು ಮಾತ್ರ ಡ್ಯಾಮ್ನಲ್ಲಿ ಇದೆ. ಹಾಗೆ ಇಂದಿನ ಒಳಹರಿವು ನೋಡೋದಾದರೆ ಡ್ಯಾಮ್ಗೆ ನೀರು ಬರುವುದು 1137 ಕ್ಯೂಸೆಕ್ ನೀರು ಬರ್ತಾ ಇದೆ. 1137 ಕ್ಯೂಸೆಕ್ ನೀರು ಬರ್ತಾ ಇದ್ದು, ಹೊರಹರಿವು ಬಂದು 3493 ಹೊರಹರಿವು ಹರಿತಾ ಇದೆ. 3493 ಕ್ಯೂಸೆಕ್ ನೀರು ಹೊರಗೆ ಹರಿತಾ ಇದೆ ನೋಡಿ ರೈತರೇ. ಹಾಗೆ ತುಂಗಭದ್ರಾ ಜಲಾಶಯದಲ್ಲಿ ಒಳಹರಿವು ಎದಕ್ಕೆ ಹೆಚ್ಚಾಗಿದ ಕಾರಣ ಉತ್ತಮ ಮಳೆ ಕಾರಣದಿಂದ ಜಲಾಶಯಕ್ಕೆ ಉತ್ತಮ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಹೊರಹರಿವು ಕೃಷಿ ಮತ್ತು ನದಿ ನೀರಿನ ನಿರ್ವಹಣೆ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಹಾಗೆ ರೈತರಿಗೆ ಏನು ಲಾಭ ಆಗುವುದಂದರೆ ಖಾರಿಫ್ ಬೆಳೆಗೆ ನೀರಿನ ಲಭ್ಯತೆ ಉತ್ತಮವಾಗಿದೆ. ರಾಯಚೂರು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ ಭಾಗದ ಕಾಲುವೆಗಳಿಗೆ ನೀರು ಪೂರೈಕೆ ಸಾಧ್ಯತೆ ಹೆಚ್ಚಿದೆ. ಅಕ್ಕಿ, ಮೆಕ್ಕೆಜೋಳ, ಹತ್ತಿ ಇತರೆ ಬೆಳೆಗಳಿಗೆ ಇದು ಅನುಕೂಲಕರ ಆಗಿದೆ. ಮುಂದಿನ 2-3 ದಿನಗಳಲ್ಲಿ ಅಂದಾಜು ಹವಾಮಾನ ಇಲಾಖೆಯ ಪ್ರಕಾರ ಮಲೆನಾಡು ಜಿಲ್ಲೆಗಳಲ್ಲಿ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಮಳೆ ಇದೇ ರೀತಿ ಮುಂದುವರೆದರೆ ಜಲಾಶಯದ ನೀರಿನ ಮಟ್ಟ ಇನ್ನಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ. ಇಂದಿನ ಸ್ಥಿತಿಯಲ್ಲಿ ತುಂಗಭದ್ರಾ ಜಲಾಶಯದ ಉತ್ತಮ ಪ್ರಮಾಣದ ನೀರು ಸಂಗ್ರಹವಾಗಿದ್ದು ರೈತರಿಗೆ ಇದು ಒಳ್ಳೆಯ ಸುದ್ದಿ ಎನ್ನಬಹುದು. ಮುಂದಿನ ದಿನಗಳಲ್ಲಿ ನೀರಿನ ಮಟ್ಟ ಬಿಡುಗಡೆ ಪ್ರಮಾಣ ಬದಲಾವಣೆಯ ಸಾಧ್ಯತೆ ಇರುವುದರಿಂದ ಅಧಿಕೃತ ಮಾಹಿತಿಯನ್ನು ಇದಾಗಿದೆ ನೋಡಿ ರೈತರೇ. ಇಂತಹ ದಿನನಿತ್ಯದ ಜಲಾಶಯ ಮತ್ತು ಮಾರುಕಟ್ಟೆಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.